ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೆ ಜೆಡಿಎಸ್ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂತದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನಾನು ಕಾಳಿಕಾಂಬಾ ದೇಗುಲದ ಆವರಣದಲ್ಲಿದ್ದೇನೆ. ಈಗಾಗಲೇ ಏನು ಕಾಳಿಕಾಂಬಾ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಈಗಾಗಲೇ ಪೂಜೆಯನ್ನು ಸಲ್ಲಿಸಿ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೆಸರಿನಲ್ಲಿ ಒಂದು ಪೂಜೆಯನ್ನು ಕೂಡ ಮಾಡಿಸಿರುವಂತದ್ದು. ಮತ್ತೆ ಕುಮಾರಸ್ವಾಮಿ ಅವರ ಹೆಸರಿನಲ್ಲೂ ಕೂಡ ಇದೀಗ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ಉರುಳು ಸೇವೆಯನ್ನು ಕೂಡ ಇದೀಗ ಕಾಳಿಕಾಂಬಾ ದೇಗುಲದಲ್ಲಿ ಬಿಜೆಪಿ ಕಾರ್ಯಕರ್ತರು ನೆರವೇರಿಸಿರುವಂತದ್ದು. ಇನ್ನು ಈಡುಗಾಯಿ ಹೊಡೆದು ಇದೀಗ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಬಿಜೆಪಿ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಭದ್ರವಾಗಿ ಆಡಳಿತವನ್ನ ನಡೆಸಲಿ, 5 ವರ್ಷಗಳ ಕಾಲ ಅವರೇ ಪ್ರಧಾನಿಯಾಗಿ ಈ ದೇಶವನ್ನ ಮುನ್ನಡೆಸಲಿ, ಯಾವುದೇ ರೀತಿಯ ಅಡೆತಡೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಇನ್ನು ಬಿಜೆಪಿ ಕಾರ್ಯಕರ್ತರನ್ನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದೀರಿ, ಪೂಜೆಯನ್ನು ಸಲ್ಲಿಸಿದ್ರಿ, ಏನ್ ಹೇಳ್ತೀರಾ ಸರ್? ಏನೂ ಇಲ್ಲ, ಇವತ್ತು ವಿಶೇಷವಾಗಿ ನಮ್ಮ ಶಕ್ತಿ ದೇವತೆ ಕಾಳಮ್ಮ ದೇವಸ್ಥಾನದಲ್ಲಿ ಮೋದಿಜಿಯವರ ಹೆಸರಲ್ಲಿ ಅರ್ಚನೆ ಮತ್ತು ವಿಶೇಷ ಪೂಜೆ ಮಾಡಿಸಿದ್ವಿ. ಮತ್ತು ಒಂದು ಉರುಳು ಸೇವೆಯನ್ನು ಕೂಡ ಮಾಡಿದ್ವಿ, ಮತ್ತು ಸಿಹಿ ವಿತರಣೆ ಕೂಡ ಮಾಡಿದ್ವಿ. ಒಂದು ಈಡುಗಾಯಿನೋ ದೃಷ್ಟಿ ತೆಗೆದು, ತಾಯಿ ಕಾಳಮ್ಮಂಗೆ ದೃಷ್ಟಿ ತೆಗೆದು ಮೋದಿಜಿಯವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಈಡುಗಾಯಿನ ಹೊಡಿದ್ದೀವಿ. ನಾವು ಕೇಳೋದಾದ್ರಿಷ್ಟೇ, ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರಲ್ಲಿ ಈ ದೇಶಕ್ಕೆ ಸುಭದ್ರವಾದ ಆಡಳಿತ ಕೊಡಿ, ಬಡ ಜನರಿಗೆ ದಲಿತರಿಗೆ, ಕಾರ್ಮಿಕರಿಗೆ, ರೈತ ಬಂಧುಗಳಿಗೆ ಒಂದು ಸುಭದ್ರ ಆಡಳಿತ ಕೊಡಬೇಕು. ಈ ದೇಶಕ್ಕೆ ಒಳ್ಳೇದಾಗಬೇಕು. ನೀವು ಸುಭದ್ರ ಆಡಳಿತ ಇನ್ನೂ 5 ವರ್ಷ ಯಾವುದೇ ಅಡಚಣೆ ಆಗ್ದಂಗೆ ಇನ್ನೂ 5 ವರ್ಷ ಖಡಕ್ಕಾಗಿ ಸುಭದ್ರವಾಗಿ ದೇಶ ನಡೆಸಿ, ತಾಯಿ ಕಾಳಮ್ಮ ಅವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ಪೂಜೆ ಮಾಡಿಸಿ, ಉರುಳು ಸೇವೆ ಮಾಡಿ, ಸಿಹಿ ವಿತರಣೆ ಮಾಡ್ತಾ ಇದ್ವಿ. ಮಂಡ್ಯದಲ್ಲಿ ನಮಗೆ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ. ಇವತ್ತು ಸಂಜೆ 7:15 ಅವರು ಪ್ರಮಾಣ ವಚನ ಈಗಲೇ ಖುಷಿ ಆಗ್ತಾ ಇದೆ. ಒಂದು ಸಂತೋಷದ ಕಣ್ಣೀರು ಕೂಡ ನಮಗೆ ಒಂಥರ ಸಂತೋಷದ ಕಣ್ಣೀರು ಕೂಡ ಕಾಣಿಸ್ತಾ ಇದೆ. ಮೋದಿಜಿಯವ್ರಿಗೆ ಒಳ್ಳೇದಾಗಲಿ, ತಾಯಿ ಕಾಳಮ್ಮನ ಆಶೀರ್ವಾದ ಅವ್ರಿಗೆ ಇರಲಿ ಅಂತೇಳಿ ಒಂದು ಪೂಜೆ ಮಾಡಿಸಿದ್ವಿ ಸಾಹೇಬ್ರೆ. ಕುಮಾರಸ್ವಾಮಿ ಅವರ ಹೆಸರಲ್ಲೂ ಕೂಡ ಪೂಜೆಯನ್ನು ಮಾಡಿಸಿದ್ರಿ, ಏನೇನು? ಖಂಡಿತ ನೋಡಿ, ಕುಮಾರಣ್ಣವರು ನಮ್ಮ ಮಂಡ್ಯಕ್ಕೆ ಕಾವೇರಿ ಸಮಸ್ಯೆನ ಬಗೆಹರಿಸಬೇಕು. ಮಂಡ್ಯ ಜಿಲ್ಲೆ ದೊಡ್ಡ ಸಮಸ್ಯೆ ಅಂದರೆ ನಮ್ಮದು ಕಾವೇರಿ ಸಮಸ್ಯೆ, ಅದನ್ನು ಬಗೆಹರಿಸಬೇಕು. ಮತ್ತು ನಾವು ಕುಮಾರಣ್ಣವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಕಬ್ಬಿನ ರೈಟು, ಭತ್ತದ ರೈಟು ಬೆಂಬಲ ಬೆಲೆನ ಕೊಡಿಸಿ ಕುಮಾರಣ್ಣವ್ರಿಗೆ ಒಳ್ಳೆ ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ ನಾವು ಅವ್ರ ಹೆಸರು ಕೂಡ ಪೂಜೆ ಮಾಡಿಸಿದ್ದೀವಿ. ಬಿಜೆಪಿ ಕಾರ್ಯಕರ್ತರು ಮಂಡ್ಯ ಜಿಲ್ಲೆ. ಇದಿಷ್ಟು ಮಂಡ್ಯದ ಬಿಜೆಪಿ ಕಾರ್ಯಕರ್ತರ ಸಂಭ್ರಮದ ಮಾತುಗಳು. ಅಂದ್ರೆ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಒಳ್ಳೇದಾಗ್ಲಿ, ಸುಭದ್ರ ಸರ್ಕಾರವನ್ನ ಕೊಡ್ಲಿ ಎಂಬುದು ಇವರ ಒಂದು ಪ್ರಾರ್ಥನೆಯೂ ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.